ನಮಸ್ತೆ ಆದ್ಮೇಲೆ ಇಲ್ಲಿ ಹೋಲ್ ಇದಾಗಿಲ್ಲ, ಆನ್ ಆಗಿಲ್ಲ. ಆಮೇಲೆ ಬಂದು ಈಗ 15 ದಿವಸದಲ್ಲಿ ಬಂದು ಆನ್ ಮಾಡ್ತೀವಿ. ಗೇಟ್ ಓಪನ್ ಮಾಡ್ಕೊಂಡ್ವಿ. ಅದಕ್ಕೆ ಆಮೇಲೆ ಆದ್ರೂ ಚಿಂತೆ ಏನಿಲ್ಲ, ಒಂದು ಗಿಡನು ಸಾಯಲ್ಲ ನೋಡಿ, ಎಲ್ಲ ಬದುಕಿದೆ ನೋಡಿ. ಆರೆಂಜ್ ಅಲ್ಲಿ ಆರೆಂಜ್ ಅಂತ ಇದೆ. ಅಡಿಕೆನೂ ಓಕೆ, ತೊಂದರೆ ಇಲ್ಲ. ಇಲ್ಲ ಇಷ್ಟು ನರಳಿರೋದ್ರಿಂದ ನೀವು ನೀರಿನ ಬಗ್ಗೆ ಚಿಂತನೆ ಮಾಡಬೇಡಿ. ನೋಡಿ ಈಗ ಇಷ್ಟು ಸೂಪರ್, ಇದು ಸೂಪರ್ ಫುಡ್ ಅಂದ್ಬಿಟ್ಟು ವರ್ಲ್ಡ್ ಅಲ್ಲಿ 10 ಸೂಪರ್ ಫುಡ್ ಅಲ್ಲಿ ಒಂದು ನುಗ್ಗೆ. ಇವತ್ತು ಪಾಟೀಲ್ ಅಂತ ಒಬ್ರು ಗದಗಲ್ಲಿ 1800 ಎಕರೆ ಹಾಕಿದ್ದಾರೆ. ಅವರು ಹಾಕಿದ್ದಾರೆ, ಬೇರೆಯವ್ರಿಗೆಲ್ಲ ಹಾಕಿದ್ದಾರೆ. ಅವ್ರು ಇನ್ಫೋಸಿಸ್ ಅಲ್ಲಿ ಕೆಲಸದಲ್ಲಿ ಇದ್ರು, ಆ ಕೆಲಸಕ್ಕೆ ರಿಸೈನ್ ಮಾಡ್ಬಿಟ್ಟು ಬಂದ್ಬಿಟ್ಟು ಇವಾಗ ಅವ್ರು ಮಾಡಿದ್ದಾರೆ. ಅವ್ರದ್ದು ಒಂದು ವರ್ಷಕ್ಕೆ 38,000 ಕೋಟಿ ಟರ್ನ್ ಓವರ್. ಅವ್ರದ್ದು ನುಗ್ಗೆ ಸೊಪ್ಪು 100 ಗ್ರಾಮ್ ನುಗ್ಗೆ ಸೊಪ್ಪು 600 ರೂಪಾಯಿ ಕೆಜಿಗೆ. ಎಷ್ಟಾಯ್ತು? 6,000 ರೂಪಾಯಿ ಆಯ್ತು. ಸಿರಪ್ ಮಾಡ್ತಾರೆ, ಟಾನಿಕ್ ಮಾಡ್ತಾರೆ. ಅವ್ರು ಕೊಪ್ಪಳದಲ್ಲಿ ಡಿ ಸಿ ಜೊತೆ ಟೈಅಪ್ ಮಾಡ್ಕೊಂಡು ಈ ಅಂಗನವಾಡಿ ಮಕ್ಕಳಿಗೆ ರಕ್ತದ ಕೊರತೆ ಇದೆ, ಆಮೇಲೆ ಕಬ್ಬಿಣಾಂಶದ ಕೊರತೆ ಇದೆ ಅಂತ ಅಂದ್ಬಿಟ್ಟು ಸರ್ಕಾರ ಜೊತೆ ಟೈಅಪ್ ಮಾಡಿ ಪ್ರತಿ ಅಂಗನವಾಡಿ ಸ್ಕೂಲಲ್ಲಿ ನುಗ್ಗೆ ಸೊಪ್ಪನ್ನು ಕೊಡ್ತಾರೆ. ನಾವು ನಮ್ಮಲ್ಲಿ ಬೆಳೆದಿದ್ದನ್ನು ತಿನ್ಕೊಟ್ಟು ಸಾಕು. ಮತ್ತೆ ಎಲ್ಲ ನಾವು ಆಸ್ಪತ್ರೆ ಡಿಪೆಂಡ್ ಆಗಿದ್ರೆ ಅದು ಯಾವತ್ತೂ ಪರಿಹಾರ ಅಲ್ಲ. ನಮ್ಗೇನಿದೆ, ನಮ್ಮ ವಾತಾವರಣ ಈಗ ಡೆಲ್ಲಿ ಸ್ಥಿತಿ ಏನಾಗಿದೆ ಎಲ್ಲರಿಗೂ ಅರ್ಥ ಆಗಿದೆ, ಎಲ್ಲರಿಗೂ ಗೊತ್ತು. ಆದರೆ ಸರಿ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ. ಅದಕ್ಕೆ ನಾವೇ ಸರಿ ಮಾಡ್ಕೋಬೇಕು. ಈಗ ಅಲ್ಲಿ ಉಸಿರು ವಾತಾವರಣ ಇಲ್ಲ, ಒಳ್ಳೆ ನೀರಿಲ್ಲ, ಒಳ್ಳೆ ಆಹಾರ ಇಲ್ಲ, ಮತ್ತು ಆಮೇಲೆ ಒಳ್ಳೆ ಉಸಿರಾಡೋಕ್ಕೆ ಗಾಳಿ ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ಜನ ಏನು ಪಾಪ ಮಾಡಿದ್ದಾರೆ? ಯಾರೋ ದುರಾಸೆಗೆ ಯಾವುದೋ ಒಂದು 10 ಜನ ಕಂಪ್ನಿಯವರ ಲಾಭಕ್ಕಾಗಿ ರೌಂಡಪ್ ಹೊಡೀರಿ, ಯೂರಿಯಾ ಹಾಕಿ, ಸೂಪರ್ ಹಾಕಿ, ಪಟಾಸ್ ಹಾಕಿ, ಔಷಧಿ ಹೊಡೀರಿ. ನಮ್ಮ ರೈತರು 5% ಜನ ಇವತ್ತು ಭೂಮಿಗೆ ಬರ್ತಾ ಇಲ್ಲ. 5% ಬರ್ತಾ ಇಲ್ಲ. ಆ 5% ಬರೋರ್ಗು ಇವಾಗ ಹುಲಿ ಬರ್ತದೆ, ಚಿತ್ತ ಬರ್ತದೆ, ಕರಡಿ ಬರ್ತದೆ, ಅವರು ಬರ್ತಾ ಇಲ್ಲ. ಪ್ರಾಣ ಇದಲ್ವಾ? ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಪರಿಹಾರ ಕೊಡ್ತೀವಿ. ಮನುಷ್ಯ ಸತ್ತೋದ್ಮೇಲೆ ಇವ್ರು ಪರಿಹಾರ ತಗೊಂಡು ಏನ್ರಿ ಮಾಡಕ್ಕಾಗ್ತದೆ? ಹೌದು, ಏನ್ ಮಾಡಕ್ಕಾಗ್ತದೆ? ಅದೇ ಯಾರಿಗೂ ಇದುವರೆಗೂ ಪರಿಹಾರ ದುಡ್ಡು ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಕ್ಷಣೆ ಇನ್ನ ನಾವು ಮಾಡ್ಕೋಬೇಕೇ ವಿನ ನಮ್ಮ ರಾಜಕಾರಣಿಗಳು ಮಾಡ್ತಾರೆ, ನಮ್ಮ ಡಾಕ್ಟ್ರು ಉಳಿಸ್ತಾರೆ ಅನ್ನೋ ಕನಸೆಲ್ಲ ನಾವು ಬಿಟ್ಬಿಡು. ಇಲ್ಲದ್ರೆ ಮುಂದಿನ ಜೀವನದಲ್ಲಿ ಮುಂದೆ ಕಷ್ಟ. ಹಾಗೆ ಈ ನುಗ್ಗೆನ ನೋಡಿ ಇಷ್ಟು ನೀವು ಕಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನೆಕ್ಸ್ಟ್ ನೀವು ಇನ್ನೊಂದ್ಸಲ ಲೈನಿಗೆ ಬನ್ನಿ. ಇಲ್ಲಾಗ್ಲೇ ಇಲ್ಲ ನೋಡಿ, ಇಲ್ಲೆಲ್ಲ ಕೌಲು ಹೊಡಿಯುತ್ತೆ, ಇಲ್ಲಿ ಕೌಲು ಹೊಡಿಯುತ್ತೆ, ಇಲ್ಲೆಲ್ಲ ಕೌಲು ಹೊಡಿಯುತ್ತೆ. ಬೇಗ ಕ್ವಿಕ್ಕಾಗಿ ಕೌಲು ಹೊಡಿಯುತ್ತೆ, ಮತ್ತೆ ಅದ್ರಲ್ಲಿ ಹೂವು ಬರುತ್ತೆ. ನಿಮ್ಗೆ ನೆಕ್ಸ್ಟ್ ಕಾಯಿನೂ ಸಿಕ್ಬಿಡುತ್ತೆ. ತುಂಬಾ ಹೈಟ್ ಹೋಗ್ಬಾರ್ದು. ನುಗ್ಗೆ ಮರ ತುಂಬಾ ಹೈಟ್ ಹೋಯ್ತು ಅಂತ ಹೇಳಿದ್ರೆ ಬೆಳವಣಿಗೆ ಕಷ್ಟ. ಇದು ಬಲ್ತೋಗಿದೆ, ಇದೆಲ್ಲ ತಗೋಬಾರ್ದು. ಇದು ಬಲ್ತೋಗಿದೆ. ಈ ತುದಿನೇ ತಗೋಬೇಕು ನೋಡಿ, ಈ ತರ ಇದೆಯಲ್ಲ, ಇದು ನೀವು ಕಟ್ ಮಾಡ್ತೀನಿ ಒಂದು ದಂಟ್ ಸಿಕ್ಕಲ್ಲ ಬಾಯಿಗೆ. ಇದು ಈಗ ನೋಡಿ, ಇದೆಲ್ಲ ಹೂವ ಬಂದಿದೆ, ಇದನ್ನೆಲ್ಲ ತಗೋಬೇಕು. ಅದೇ ಸರ್ ನೋಡಿ, ಅದು ಹೈಟ್ ಹೋಗಿದೆ. ಈಗ ನೀವು ವ್ಯವಸ್ಥೆ ಮಾಡ್ಕೊಡಿ. ಬರ್ತೀನಿ. ಕ್ಲೀನಾಗಿ ಕೂತಿದೆ ನೋಡಿ, ಅದು ಪಾಡಿಗೆ ಇನ್ನೂ ಹೊಡ್ಕೊಂಡು ಅದು ಆರಾಮಾಗಿ ಅದು ಬರ್ತದೆ. ಈಗ ಈ ವರ್ಷ ಎಲ್ಲ ಏನಾಗ್ತದೆ, ಇದು ಆರಾಮಾಗಿ ಕೂತಿರ್ಬೇಕದು. ಯಾಕೆ ನಾವು ಈಗ ಹೊಸದಾಗಿ ನೆಟ್ಟಿರೋದಲ್ವಾ, ಅದಕ್ಕೇನು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಆಮೇಲೆ ಅದು ಪಿಕಪ್ ಆಗ್ತದೆ. ಅಲ್ಲಿ ಆಗ ತೆಂಗು ಅಲ್ಲೇ ಇದೆ, ಇಲ್ಲಿ ಪಕ್ಕದಲ್ಲಿ. ಏನು ಹಂದಿ ಬರ್ತಾ ಇದೆಯಾ? ಇಲ್ಲ, ಹಂದಿ ಬಂದಿಲ್ಲ. ಅದೇನೋ ಮೊಲ ಓಡಾಡ್ತಾ ಇತ್ತು ಅಂತ ಹೇಳಿದ್ರು. ಹೆಗ್ನ ಒಂದು ಓಡಾಡ್ತಾ ಮೊಲದೇನು ತೊಂದರೆ ಇಲ್ಲ. ಮೊಲ ಏನಂತ ನಮ್ಮ ಗಿಡಕ್ಕೆ ತೊಂದರೆ ಆಗ್ಬಾರ್ದು. ಹೆಗ್ಣ ಕೇಳಿದ್ರೆ ಮಣ್ಣು ಇದು. ಹೌದು, ಇದು ಲಾವಂಚ ಅಂತೂ ಬಹಳ ಅದ್ಭುತವಾಗಿ ಬಂದಿದೆ ನೋಡಿ. ಲಾವಂಚ ಈಗ ಏನಿಲ್ಲ, ಈಗ ತೊಂದರೆ ಒಳ್ಳೆ ಜೆಟ್ಟೋಪನು ಚೆನ್ನಾಗಿ ಬಂದಿದೆ. ಈಗ ನೋಡಿ ಎಲ್ಲ ಏನಿದೆ ನಿಮ್ಗೆ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಪಪ್ಪಾಯ ಎಲ್ಲ ಕಡೆ ಬಂದ್ಬಿಡುತ್ತೆ. ಈಗ ಪಪ್ಪಾಯ ಸ್ಟಾರ್ಟ್ ಆಗ್ತದೆ. ಈಗ ಲಾವಂಚ ಹೇಗೆ ಅದನ್ನ ನಾವು ಇದು ಮಾಡೋದು? ಅದೇ ಈಗ ಅದನ್ನ ಕುಯ್ದ್ಬಿಟ್ಟು ಅದನ್ನೇನಾದ್ರು ಹುಲ್ಲು ಏನಾದ್ರು ನೋಡಿ ಅದನ್ನ ಆನ್ಲೈನಲ್ಲಿ ಹುಡುಕಿ ನೋಡೋಣ. ಈ ಹುಲ್ಲನ್ನ ಕೆಲವರು AC ಬಾಕ್ಸ್ ತಗೊಳ್ಳೋರು ಇದ್ದಾರೆ, ಇದನ್ನ ತಗೊಳ್ತಾರೆ. ಇದನ್ನ ಹುಲ್ಲನ್ನ ಇಲ್ದ್ರೆ ನೀವು ಕಂತೆ ಕಟ್ಬಿಟ್ಟು ಒಂದು ಹಟ್ಟಿಗೆ ಥರ ಏನಾದ್ರು ಇಲ್ಲ ಶೀಟಿನ ಮೇಲೆ ಹಾಕ್ಬಿಟ್ರೆ ಮನೆ ತಂಪಾಗಿ ಕೂಲಾಗಿರ್ತದೆ. ಇದು ಹಾಳಾಗೋದಿಲ್ಲ. ಇದು ಮತ್ತೆ ಮೊನ್ನೆ ನನ್ಗೆ ಯಾರೊಬ್ರು ಕೇಳಿದ್ರು, ಸರ್ ಈಗ ಅಕ್ಸೆ ಸೊಪ್ಪಿದ್ರೆ, ಅಕ್ಸೆ ಅಂತೀನಿ, ಇದು ನುಗ್ಗೆ ಸೊಪ್ಪಿದ್ರೆ ಕೊಡಿ ಅಂತ ಹೇಳಿದ್ರು. ಅದೇ ನೀವೇ ಕಟ್ ಮಾಡ್ಕೊಂಡು ಡ್ರೈ ಮಾಡಿ ಅದೇ ಕೊಡ್ಬೋದು. ನೋಡಿ ಏನಿಲ್ಲ, ಇದು ತುದಿನೇ ಕಟ್ ಮಾಡ್ಕೊಂಡು ನೋಡಿ. ಈಗೆಲ್ಲ ಇಲ್ಲಿ ಕ್ಲೀನ್ ಆಗಿದೆ, ಸೂಪರ್ ಆಗಿದೆ. ನೋಡಿ ಇಲ್ಲಿ ನೋಡಿ, ಇದೆಲ್ಲ ತುದಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕಟ್ ಮಾಡಿರೋದಕ್ಕೆ ನೋಡಿ ಎಷ್ಟು ಚಿಗುರು ಹೊಡೆದಿದೆ ನೋಡಿ. ಇಲ್ಲಿ ಕಟ್ ಮಾಡಿರೋದಕ್ಕೆ ನೋಡಿ, ಇಲ್ಲಿ ಕಟ್ ಮಾಡಿದಾರಲ್ವಾ? ನಾನೇ ಮಾಡಿದ್ದೆ. ಅದೇ ಯಾವುದೋ 1-2 ಕಡೆ ಮಾಡಿದಿರಿ.
ಇದೆಲ್ಲ ಇಷ್ಟರಲ್ಲೇ ಕಟ್ ಮಾಡ್ಬೇಕಿದೆ 2 ಫೀಟಲ್ಲೇ ಕಟ್ ಮಾಡ್ಬೇಕು 2 ಫೀಟಲ್ಲಿ ಕಟ್ ಮಾಡಿದ್ರೆ ಬಹಳ ಅದ್ಭುತವಾಗಿ ಬರ್ತದೆ. ಬರೀ ಎಲೆ ಮಾತ್ರ ಒಣಗಿಸ್ಬೇಕಲ್ಲ. ಎಲೆ ಮಾತ್ರ ಯಾಕೆಂದ್ರೆ ಇದನ್ನೆಲ್ಲ ಒಣಗಿಸುವಾಗ ಇದನ್ನೆಲ್ಲ ಒಣಗಿಸ್ಬೋದು. ಒಣಗಿಸುವಾಗ ನೀವು ಇದನ್ನೆಲ್ಲ ಕಿತ್ಕೊಳ್ಳಿ. ಇದ್ರದ್ದು ಇನ್ನೊಂದು ಬ್ಯೂಟಿ ಏನ್ ಗೊತ್ತಾ, ನೀವು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲೆಲ್ಲ ಬ್ರಾಂಚ್ ಬರುತ್ತೆ, ಇಲ್ಲಿ ಬ್ರಾಂಚ್ ಬರುತ್ತೆ, ಇಲ್ಲಿ ಬ್ರಾಂಚ್ ಬರುತ್ತೆ. ಇದು ಒಣಗ್ಸಕ್ಕೆ, ಇದು ನಾವು ಈಗ ಅರ್ಜೆಂಟ್ಗೆ ಸಾಂಬಾರಿಗೆ ಇದು ಒಣಗಿಸ್ಬೋದು. ಇದು ಒಣಗಿಸಿ ಇಟ್ಕೊಂಡ್ರೆ ನೀವು 2 years ಕೆಡಲ್ಲ. ಊಟ ಮಾಡುವಾಗ ಬಿಸಿ ಅನ್ನ ಹಾಕೊಳ್ಳಿ, ಇದೊಂದು ಪೌಡರ್ ಒಂಚೂರು ಹಾಕೊಳ್ಳಿ, 1 ಸ್ಪೂನ್ ತುಪ್ಪ ಹಾಕೊಂಡು ಕಲ್ಸ್ಬಿಟ್ಟು ಊಟ ಮಾಡಿ. ಇನ್ ಪಕ್ಕದಲ್ಲಿ ನಿಮ್ಗೆ ಫೇವರೇಟ್ ಇರೋ ಫುಡ್ ಇದ್ರು ನಿಮ್ಗೆ ಬೇಡ ಅಷ್ಟು ಅದ್ಭುತ. ಅದು ರಿಚ್ ಕ್ಯಾಲ್ಸಿಯಂ ಇರೋಂಥ ಪುಕ್ಷಾಟ ಕ್ಯಾಲ್ಸಿಯಂ ಸಿಗುತ್ತೆ. ಹೌದು. ಮತ್ತೆ ಆಮೇಲೆ ಇದರಿಂದ ನಮ್ಮ ದೇಹದಲ್ಲಿರುವಂಥ ಬೇರೆ ಬೇರೆ ಟಾಕ್ಸಿನ್ಸ್ ಎಲ್ಲ ಔಟ್ಸೈಡ್ ಹೋಗ್ತದೆ. ಅಷ್ಟು ಒಳ್ಳೇದು ನುಗ್ಗೆ. ಅದು ನಾನು ಇನ್ನೊಂದೇನಂದ್ರೆ, ಇದಕ್ಕೆ ನೀರು ಎಷ್ಟು ಕಡಿಮೆ ಕೊಡ್ತೀರಾ ಅಷ್ಟು ಚೆನ್ನಾಗಿ ಬರ್ತದೆ. ನೀರು ಜಾಸ್ತಿ ಕೊಟ್ರೆ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದೊಂದು ಲೈನ್ ಯಾಕೆ ನುಗ್ಗೆನೇ ಹಾಕ್ತೀವಿ ಅಂದರೆ, ಈಗ ಇಲ್ಲಿ ನೀರು ಜಾಸ್ತಿ ನಿಮಗೆ ಸಾಕು ಅಂತಾಗ ಇಲ್ಲಿ ಗೇಟ್ ವಾಲ್ನ ಆಫ್ ಮಾಡ್ಕೋಬೋದು ನೀವು. ಇದು ಕಾಯಿ ಆಗೋ ಟೈಮಲ್ಲಿ ನೀವೇನು ಮಾಡಬೇಕು, ಅದಕ್ಕೆ ನೀರೆಲ್ಲ ಆಫ್ ಮಾಡಿಬಿಡ್ಬೇಕು. ಅವಾಗ ಏನಂದರೆ ಕಾಯಿ ಭಾಳ ಚೆನ್ನಾಗಿ ಬಂದು ಸಮೃದ್ಧಿಯಾಗಿ ಬರ್ತದೆ, ಯಥೇಚ್ಛ ಬರ್ತದೆ. ಇನ್ನು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ನುಗ್ಗೆಗೆ. ಇನ್ನು ಈ ಗಿಡಗಳು ಈ ನೆರಳಲ್ಲಿ ಆರಾಮಾಗಿ ಸೇರ್ತವೆ. ಭೂಮಿಗೆ ಇಲ್ಲಿ ನಮಗೆ ಕೃಷಿಲಿ ಬೇಕಾಗಿರೋದು ನೀರಲ್ಲ, ಮಾಯಿಶ್ಚರ್ ಇದ್ರೆ ಸಾಕು, ತೇವಾಂಶ ಇದ್ರೆ ಸಾಕು. 2.5 mm ಮಿಲಿನೇ ನೀರು ತಗೊಳ್ಳೋದು ಗಿಡದಿಂದ. ಈಗ ಎಲ್ಲ ಗಿಡಗಳು, ನಾನೀಗ ಅನೇಕ ಸಾರಿ ಯಾಕೆ ಹೇಳ್ತಿದ್ದೆ, ಗಿಡಗಳು ಮಣ್ಣಿನಲ್ಲಿ ತಗೊಳ್ಳೋದು 2.5% ಅಷ್ಟೇ ಮಾತ್ರ. 97.5% ತಗೊಳ್ಳೋದು ಹೊರಗಡೆ ವಾತಾವರಣದಿಂದ. ಅದರ ಬಗ್ಗೆ ನಾವು ಯಾರು ಮಾತಾಡಲ್ಲ. ಈ 2.5% ಬಗ್ಗೆ KVK, GKVK ಸೈಂಟಿಸ್ಟ್ಗಳು, ಕೃಷಿ ವಿಜ್ಞಾನಿಗಳು, ಸ್ಟೂಡೆಂಟ್ಗಳು, ಗೊಬ್ಬರ ಕಂಪನಿಯವರು ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. 97.5% ಪುಕ್ಸಾಟೆ ಬರ್ತಾ ಇದೆ ಅಂದ್ರೆ ಪುಕ್ಸಾಟೆನಾ? ಬೇಡಪ್ಪ, ನಾವು ಇದೇ ತಂದಾಕ್ತೀವಿ. ಈಗ ಕಾಡಲ್ಲಿರೋ ಗಿಡಗಳಿಗೆ ಯಾರು ನೀರು ಇದ್ರು, ಯಾರು ಔಷಧಿ ಹೊಡಿತಾ ಇದ್ದಾರೆ, ಯಾರು ಅದಕ್ಕೆ ಆಗಾಗ ಅದನ್ನ ಹೋಗಿ ಟಚ್ ಮಾಡಿ ನೋಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು ಗೊತ್ತಾ, ಗಿಡಗಳ ಕಾಡಲ್ಲಿ ನೋಡಿ, ಒಂದು ಜಾತಿಯ ಗಿಡ ಇನ್ನೊಂದು ಜಾತಿಯ ಗಿಡ ಪಕ್ಕದಲ್ಲಿ ಇರಲ್ಲ. ಈ ಮನುಷ್ಯರೇನೆ ನಮ್ಮವರು ಅಂತ ಹತ್ರ ಹಿಡ್ಕೊಳ್ಳೋದು. ಬೇರೆ ಗಿಡಗಳಿಗೆಲ್ಲ ವೈವಿಧ್ಯಮಯ ಇದೆ. ಒಂದ್ರದ್ದು ಎಲೆ, ಇನ್ನೊಂದು ಗೊಬ್ಬರ. ಒಂದು ಸಮಯ ಎಲೆ ಜಾಸ್ತಿ ಆದರೆ ಈ ಎಲೆನ ಕಿತ್ಬಿಟ್ಟು ಗ್ಲಿಸಿಡೆಗೆ ಹಾಕ್ಬೇಕು, ಗ್ಲಿಸಿಡೆ ಎಲೆನ ತೆಗೆದು ಈ ಲೈನ್ಗೆ ಹಾಕ್ಬೇಕು, ಅಷ್ಟೇ ಬೇಕು. ಕಟ್ ಮಾಡಿದ್ದೆ ಅವತ್ತು ಬಂದಾಗ ನೋಡಿ ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ನೋಡಿ ಹಿಂಗೆ ಸುಮ್ಮನೆ ಜಸ್ಟ್ ಹಿಂಗೆ ಕಟ್ ಮಾಡ್ಕೊಂಡು ಹೋಗೋದಷ್ಟೇ. ಇಲ್ಲಿ ನೋಡಿ, ಇದನ್ನ ಹಿಂಗೆ ತುದಿನ ಕಟ್ ಮಾಡ್ಕೊಂಡು ಹೋಗೋದು. ನೋಡಿ ಇಲ್ಲಿ ತುದಿ ಕಟ್ ಮಾಡ್ಕೊಳ್ಳಿ, ಸುಮ್ಮನೆ ಎಳೆಯೋದು ಹಂಗೆ, ಹಿಂಗೇನು ಗಟ್ಟಿನೇ ಅನ್ನೋಲ್ಲ. ಇದು ಈ ತುದಿ ಹಿಂಗೆ ಕಟ್ ಮಾಡ್ಕೊಂಡು ಹೋಗಿ. ಮತ್ತೆ ಯಾರೇ ಕಾರಣಕ್ಕೂ ಯಾರೇ ಕೇಳಿದ್ರು ನುಗ್ಗೆ ಸೊಪ್ಪು, ಅಡಿಕೆ ಸೊಪ್ಪು ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಒಂದ್ಸಲ ಕೊಟ್ಟು ಅಭ್ಯಾಸ ಮಾಡ್ಬಿಟ್ರೆ ನೀವು ಇರ್ಲಿ ಇಲ್ದಿರ್ಲಿ ಅವ್ರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ, ಇಲ್ಲೆಲ್ಲ ಮೈಸೂರಲ್ಲಿ ಕೇಳಿದ್ರು ಸರ್, ನುಗ್ಗೆ ಸೊಪ್ಪು ನಮ್ಗೆ ಸೇಲಿಗೆ ಕೊಡಿ ಅಂತ. ತಗೊಂಡೋಗಿ ಕಟ್ ಮಾಡಿ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಡಿ. ಅದಕ್ಕೆ ನಮ್ಗೆ ಅದು ಯಾವ ತರ ಎಲ್ಲ ಕೊಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ನಾನು ಕೇಳ್ದೆ ಎಷ್ಟು ರೇಟು ಅಂತ, ಸುಮ್ಮನೆ ಜಸ್ಟ್ ಅವ್ರನ್ನ ಕೇಳ್ಕೊಂಡೆ. ಅದಕ್ಕೆ ಅವ್ರನ್ನ ಗೊತ್ತಿಲ್ಲ, ನೀವು ತಾನೇ ಕೊಡೋರು, ನೀವ್ ಹೇಳಿ ಅಂದ್ರು. ನಾನಂದ್ರೆ ನಮ್ಮ ಇವ್ರನ್ನ ಕೇಳ್ಬಿಟ್ಟು, ಸರಿ ನೀವು ಒಣಗಿಸ್ಬಿಟ್ಟು 1000 rupees ಕೊಡ್ಬೋದು ಪೌಡರ್ನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಕೊಟ್ಬಿಟ್ರೆ ಇದು ಅದು 2 ವರ್ಷ ಕೆಡಲ್ಲ. ಮತ್ತೆ ತುಂಬಾ ಫುಲ್ ರಿಚ್ ಇದು. ಎಲ್ಲ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರವರೆಗೂ ನುಗ್ಗೆ ಸೊಪ್ಪು ಭಾಳ ಇದು. ಎಲ್ಲ ಹೂವು ಬರ್ತಾ ಇದೆ ನೋಡಿ, ಇಲ್ಲಿ ಪಪ್ಪಾಯ ಪಾಡು ಬರ್ತಾ ಇದೆ. ಇದೆಲ್ಲ ಕಿತ್ಕೊಂಡು ಮಾಡಿ ಇದೆಲ್ಲ ಪಲ್ಯ ಮಾಡ್ಬೋದು. ನೋಡಿ ಇದೆಲ್ಲ ಪಲ್ಯ ಮಾಡ್ಬೋದು, ಇದೆಲ್ಲ ಪಲ್ಯ ಮಾಡ್ಬೋದು ತುಂಬ ಒಳ್ಳೆಯದು. ಇದ್ರದ್ದು ಗೊತ್ತಿರ್ಲಿಲ್ಲ ಸರ್ ನನಗೆ. ಹೂವಿನ ಪಲ್ಯ ಮಾಡಬೇಕು. ಇನ್ನು ಹೂವು ಸ್ಟಾರ್ಟ್ ಆಗೋಯ್ತು ನಿಮಗೆ, ಹೂವು ಸ್ಟಾರ್ಟ್ ಆಗೋಯ್ತು. ಎಲ್ಲ ಈಕ್ವಲ್ ಇದೆಲ್ಲಪ್ಪ. ಇದೆಲ್ಲ ಸರಿ ಕಟ್ ಮಾಡಿದ್ರೆ ಅವೆಲ್ಲ ಇನ್ನೂ ಹೈಟ್ ಹೋಗ್ಬಿಡೋದು. ಅದು 23 ಮುಗಿದೋಗ್ಲಿ ಅಮ್ಮ. ಆಯ್ತು, 23ನೇ ತಾರೀಕು ನಮ್ದೊಂದು ರೈತ ದಿನಾಚರಣೆ ಇದೆಯಲ್ಲ. ಅಯ್ಯೋ ನೋಡಿ, ಈಗ ಒಂದು ವಾರದಿಂದ ಗುಲ್ಬರ್ಗಕ್ಕೆ ಒಂದ್ಸಲ ಹೋಗಿ ಬಂದು, ಮೊನ್ನೆ ಹುಬ್ಳಿಗೆ ಹೋಗೋದು. ಪುನಃ ನೆನ್ನೆ ರಾತ್ರಿ ಬಂದಿದ್ದು ಹುಬ್ಳಿಯಿಂದ ಬಂದು ಅಲ್ಲಿ KRS ಹತ್ರ ಹಿನ್ನೀರಲ್ಲಿ ಒಂದು, ಮುನ್ನೀರಲ್ಲಿ ಒಂದು ಇದೆಯಲ್ಲ, ಅದು ವಿಡಿಯೋ ಇದ್ರ ಹತ್ರನೂ ಒಂದು ಶುರು ಮಾಡಿದ್ದೀರಾ ಅನ್ಸುತ್ತಲ್ವಾ ಸರ್? ಶಿವನ್ ಸಮುದ್ರ ಹತ್ರ KRS ಹತ್ರ ಒಂದು ಇದು ಮುಗೀತು. ಎಲ್ಲಿದು ಇವ್ರದ್ದು ತಲಕಾಡ್ದು, ನಿಮ್ದು ಅದು ಒಂದೇ ವಾರದಲ್ಲಿ ಶುರು ಮಾಡಿದ್ದು. ಆದ್ರೆ ತಲಕಾಡವ್ರಲ್ಲಿ ನುಗ್ಗೆ ಬರಲೇ ಇಲ್ಲ. ಭೂಮಿ ಮೇಲೆ ಹೋಗುತ್ತೆ, ಭೂಮಿ ಮೇಲೆ. ಅವರು ನಮಗೆ 4 ಗಿಡ ನಟ್ಕೊಡಿ ಅಂದ್ರು, ಆಗಲ್ಲ, 4 ಬರ್ಲಿಲ್ಲ. 1 ಎಕರೆಯಲ್ಲಿ 4 ನುಗ್ಗೆ ಬರಕ್ಕಾಗಿಲ್ಲ. ಫುಲ್ ತೇವಾಂಶ. ಇವ್ರದ್ದು ಇಷ್ಟ ಆದಿದೆ, ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಚರಂಡಿ ತೆಗ್ಸಿದೀವಿ.
ಇದೆರಡು ಒಂದೇ ಜಮೀನು. ಹೌದು, ನಿಮ್ದೆಲ್ಲ ಒಂದೇ ಜಮೀನು. ಅಲ್ಲೇನ್ ಮಾಡಿದ್ರಿ ಮತ್ತೆ ಮತ್ತೆ ನುಗ್ಗೆ ಬರ್ಲಿಲ್ಲ, ಅಗಸೆ ಮತ್ತೆ ಗ್ಲಿಸಿದೆ ಎರಡು. ಬೆಳೆಗಳು ಮಾಮೂಲಿ ಹಾಗೆ ಬೆಳೆಗಳು ಅಡಿಕೆ, ತೆಂಗು, ಮಾವೆಲ್ಲ ಇದೆ. ನುಗ್ಗೆಗೆ ಏನಂದ್ರೆ ಅದಕ್ಕೆ ನೀವು ಎಷ್ಟು ನೀರು ಕಡಿಮೆ ಕೊಡ್ತೀರಿ ಅಷ್ಟು ಅದ್ಭುತವಾಗಿ ಕೊಡ್ತೀವಿ. ಅದಕ್ಕೆ ನೀರು ಕಡಿಮೆ ಕೊಟ್ಟಷ್ಟು ಅದು ಚೆನ್ನಾಗಿ ಬರ್ತದೆ. ತುದಿನೇ ಸ್ವಲ್ಪ ಇನ್ನೂ ಮೇಲ್ ಕಟ್ ಮಾಡಿ. ಅವಾಗ ಇನ್ನೂ ನೀವು ಕಟ್ ಮಾಡುವಾಗ ಟಕ್ ಅಂತ ಕಟ್ ಮಾಡ್ಬಿಡ್ಬೇಕು. ಯಾವಾಗ ಅಲ್ಲಿ ಕಷ್ಟ ಅನಿಸ್ತದೆ ಸ್ವಲ್ಪ ಮೇಲೆ ಕೈ ಹಾಕಿ. ಒಳ್ಳೆ ಸೊಪ್ಪು ಅದು. ಈಗ ಇಲ್ಲೆಲ್ಲ ಅಡಿಕೆ ಎಲ್ಲ ನಿಧಾನದಲ್ಲಿ ಮೇಲೆ ಬರ್ತಾ ಇದೆ. ಈಗ ಇದು ಇಲ್ಲಿ ಮಧ್ಯದ ರೋಡ್ ಇದು. ಇಲ್ಲಿ ಮುಂದೆ ಬೇಕಾದ್ರೆ ರೋಡ್ನ ಬೇಕಾದ್ರೆ ಆಮೇಲೆ ಆರಾಮಾಗಿ ಬಿಟ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿಗೆ ಲ್ಯಾಟ್ರನ್, ಇಲ್ಲಿಗೆ ಎಂಡು, ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಇದು ಆ ಕಡೆ ಇಲ್ಲಿ ಜೋಡದೆ ಸೇರಿಸಿದೀವಿ. ನೀರು ಇವತ್ತಿಂದ ನೀವು ಬರೀ ಜಸ್ಟ್ 1 hour ಮಾತ್ರ ಬಿಡಿ ಸಾಕು. 1 hour ಬೇಡ, ಅರ್ಧ ಗಂಟೆ ಬಿಡಿ ಸಾಕು. ಎಲ್ಲದಕ್ಕೂ ಅಡಿಕೆ ಆಗ್ಬೋದು, ತೆಂಗು ಆಗ್ಬೋದು. ಒಟ್ಟಿನಲ್ಲಿ ಅಲ್ಲಿ ಮೋಟರ್ ಆನ್ ಮಾಡಿದ್ರೆ 30 ನಿಮಿಷ ಆಫ್. ಇನ್ನೇನು ಬೇಡ, ನೀರು ನಿಲ್ಬಾರ್ದು. ಅದೇ ಮಲಯಾಳದಲ್ಲಿ ಹೇಳ್ತಾರೆ ಕುಳುಪಿಸಿ ಕೊಚ್ಚಿಕೊಂಡು ಅಂತ. ಸ್ನಾನ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಮಗುನ 4-5 ಸರಿ 6 ಸರಿ 7 ಸರಿ ಸ್ನಾನ ಮಾಡ್ಬೋದು. ಅದಕ್ಕೆ ಶೀತ ನೆಗಡಿ ಇಟ್ಬಿಟ್ಟು ನಮ್ದು ಅದೇ ಕೇಸ್ ಆಗಿದೆ. ನಿಮ್ಗೆ ನೀರು ವಿಪರೀತ ಇದೆ, ಒಂದೇನಿಲ್ಲ ಇದೆ ಅನ್ಬಿಟ್ಟು ನಾವು ಇವಾಗ ಬೇಸಿಗೆ ಅನ್ಬಿಟ್ಟು ಬಿಡ್ತಾ ಇರೋದು. ಬೇಸಿಗೆ ಏನಿಲ್ಲ ಇಲ್ಲಿ ನೋಡಿ, ಇಷ್ಟು ಮಣ್ಣು ಇಲ್ಲಿ ನೋಡಿ, ಹಿಂಗಿದ್ರೆ ಸಾಕು. ನೀವು ನಿಮ್ ಭೂಮಿಲಿ ಮಣ್ಣನ್ನು ತೆಗೆದು, ನಿಮ್ ಭೂಮಿಲಿ ಮಣ್ಣು ಬೇಕಂತ ನೀವು ಕಂಡು ಹಿಡ್ಕೊಳ್ದಂಗೆ ನೀರ್ ಬೇಕಂತ ಹೇಳಿದ್ರೆ ನಿಮ್ಮ ಭೂಮಿಲಿ ಮಣ್ಣು ತೆಗೆದ್ಬಿಟ್ಟು ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ಗಟ್ಟಿ ಅಮ್ಕ್ಬೇಕು. ಅಮ್ಕ್ಬಿಟ್ಟು ಉಂಡೆ ಹಿಂಗಿದ್ರೆ ನಿಮ್ ಭೂಮಿಗೆ ನೀರ್ ಬೇಡ ಅಂತ, ಸಾಕು ಅಂತ ನೀರಿದೆ ಅಂತ. ಇದೇನಾದ್ರೂ ಒಂದ್ ಸಮಯ ನೋಡಿ, ಈಗ ಇಲ್ಲಿ ಮೇಲ್ಮಣ್ಣು ತಗೊಳ್ತೀನಿ ನಾನು. ಮೇಲ್ಮಣ್ಣು ತಗೊಂಡು ಹಿಂಗ್ ಅಂತೀನಿ ಫುಲ್. ಇದಕ್ ನೀರ್ ಬೇಕು, ನೀರ್ ಹಾಕ್ಬೇಕು. ನೀರ್ ಬೇಕು ಇದಕ್ಕೆ. ಹಿಂಗಾದ್ರೆ ನೀವು ಭೂಮಿ ಬುಡದಲ್ಲಿ ಹಿಂಗಿದ್ರೆ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ಸಾಕು ಅಂತ. ಇನ್ನೋಗ್ಬಿಟ್ಟು KVKಲಿ ಅವ್ರ ಹತ್ರ ಅರ್ಜಿ ತಗೊಂಡು ಕೋರ್ಟ್ ಕೇಳಕ್ಕಾಗಲ್ಲ. ನಾವೇ ತಿಳ್ಕೊಬೇಕಿದ್ದ ನೋಡಿ. ಈಗ ಕಸ ಕಡ್ಡಿ ಎಲ್ಲ ಇಲ್ಲಿ ಹಾಕಿದೀವಲ್ವಾ, ಇಲ್ಲಿ ಯಾವುದೇ ಕಡ್ಡಿ ಕಸ ಇನ್ನು ಹುಟ್ಟಲ್ಲ, ಮಾಯಿಶ್ಚರ್ ಇರ್ತದೆ. ನೋಡಿ ಇದೇ ಕಷ್ಟ, ಇದು ಗಿಡ ಇಲ್ಲಿ ಹಾಕಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ತೇವಾಂಶ ಇಲ್ಲಿ ಇರ್ತದೆ. ಇಲ್ಲಿ ತೇವಾಂಶ ಇದ್ರೆ ಅದನ್ನ ಮತ್ತೆ ಎರೆಹುಳ ಎಲ್ಲ ಇಲ್ಲೇ ಆಲ್ಟ್ ಆಗುತ್ತೆ. ಇಲ್ಲೇನು ತೊಂದರೆ ಏನಿಲ್ಲ. ಮತ್ತೆ ಈ ಸೈಡ್ ಅಲ್ಲೆಲ್ಲ ಪಪ್ಪಾಯ ಹಾಕಿದೀವಲ್ಲ, ನೋಡಿ ಆ ಪಪ್ಪಾಯ ಲುಕ್ ನೋಡಿ. ಹೌದು, ನೋಡಕ್ಕೆ ಖುಷಿ ಆಗತ್ತೆ. ಆ ಪಪ್ಪಾಯ ಲುಕ್ ನೋಡಿ ಹೆಂಗಿದೆ ಅಂತ. ಹಂಗೆ ಬರ್ಬೇಕು. ಹಂಗೆ ಬಂದಾಗ ಅಯ್ಯೋ, ಆಮೇಲೆ ತಿಂದು ಕೊಟ್ಟು ಸಾಕಾಗುತ್ತೆ. ನಮ್ ಫಲ ಕೊಟ್ಟು ಆದಷ್ಟು ಪಾಪನ ಕಳ್ಕೊಳ್ಳೋದು. ಫಲ ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಅದಕ್ಕೆ ಜಾಸ್ತಿ ಬಿಸಿಲು ಬೇಕು. ನೀವು ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಎಲ್ಲಿ ಸಿಗುತ್ತೆ? ಬಿಸಿಲು ಸಿಗುತ್ತೆ. ಪಪ್ಪಾಯಿಗೆ ಒಳ್ಳೆ ಇದು ಉತ್ತಮವಾದ ಪ್ರಶ್ನೆ ಆಯ್ತಾ. ಈಗ ನೋಡಿ, ಈಗ ಏನಾಗ್ತದೆ, ಅಲ್ಲಿಂದ ಬಿಸಿಲು ಬೀಳುತ್ತಲ್ವಾ, ಇಲ್ಲಿ ಫಸ್ಟ್ ಇಲ್ಲಿ ಬಿಸಿಲು ಬೀಳುತ್ತೆ, ಇದಕ್ಕೆ ಚೆನ್ನಾಗಿ ಬರುತ್ತೆ. ಆಗ ಇನ್ನು ಆ ಕಡೆ ಯಾಕೆ ಹಾಕಿದೆ ಅಂದ್ರೆ ಸಾಯಂಕಾಲದ ಆ ಕಡೆಯಿಂದ ಬಿಸಿಲು ಅಲ್ಲಿಗೆ ಇಳಿತು. ಅದೇ ಸೆಂಟ್ರಲ್ ಹಾಕಿದ್ರೆ ನಿಧಾನ, ಮತ್ತೆ ಹಣ್ಣು ಸಪ್ಪೆ. ಸೆಂಟರ್ ಹಾಕಿದ್ರೆ ಮತ್ತೆ ನೀರ್ ಜಾಸ್ತಿ ಕೊಟ್ರೆ ಇನ್ನೂ ಸಪ್ಪೆ. ನೀರು ಅದಕ್ಕೂ ಅಷ್ಟೇ. ಈಗ ಅಲ್ಲಿ ದಡದ ಹಾಕಿದೀವಿ, ಅದು ಪಾಡ್ಗಲ್ಲಿ ಇರ್ತದೆ, ಬಿಸಿಲು ಒಳ್ಳೆ ಚೆನ್ನಾಗಿ ಬರ್ತದೆ. ಅಲ್ಲಿ ನೀರು ಕಡಿಮೆ ಇದೆ ಅಂದ್ರೆ ಇನ್ನೂ ರುಚಿ. ನೀವು ಬೇಕಾದ್ರೆ 2 ಗಿಡ ಇಟ್ಕೊಳ್ಳಿ, 1 ಗಿಡಕ್ಕೆ ನೀರೇ ಹಾಕ್ಬೇಡಿ, ಇನ್ನೊಂದು ಗಿಡಕ್ಕೆ ತುಂಬಾ ನೀರು ಹಾಕಿ, ಗೊಬ್ಬರ ಏನೇನು ಹಾಕಿದ್ರೆ ಎಲ್ಲ ಹಾಕಿ. ಇದರಲ್ಲಿ ಹಣ್ಣು ಸಪ್ಪೆ ಬರ್ತದೆ, ಇದರಲ್ಲಿ ಹಣ್ಣು ಸಿಹಿ ಬರ್ತದೆ, ಮತ್ತೆ ಅದಕ್ಕೆ ಯಾವುದೇ ರೋಗ ಹೊಡೆದಿರಲ್ಲ. ಇದಕ್ಕೆ ಆಗಲೇ ಏನಾಗ್ತದೆ, ಸಣ್ಣದೆಲ್ಲ ಇದು ನೋಡಿ, ಇದು ಚರಂಡಿ. ಇದ್ರ ಪಕ್ಕದ ಇಲ್ಲ, ನೀವು ಬರೀ 30 ಮಿನಿಟ್ಸ್ ಬನ್ನಿ. 30ಗೆ ಬರ್ತೀವಿ. 30ಗೆ ಬನ್ನಿ, 30 ಮಿನಿಟ್ಸ್ ಮಾತ್ರ. ಸ್ಪೀಕರ್ ಇದೆ. ಈಗ ಈ ತರ ಜಾಗ ಇದೆ ಅಲ್ವಾ, ಈಗ ನಾವು ಕಟ್ ಆದ್ಮೇಲೆ ಇನ್ನೂ ಇದು ರೂಪ ಇನ್ನೊಂದರ ಚೇಂಜ್ ಆಗ್ತದೆ. ಇನ್ನೊಂದರ ಬದಲಾವಣೆ ನೋಡಿ. ಇಲ್ಲೆಲ್ಲ ಜಾಸ್ತಿ ನೀವು ಕಟ್ ಮಾಡಬೇಕಾಗುತ್ತೆ. ಆಗ ಅವರು ಕಟ್ ಮಾಡಿಲ್ವಾ ಅಂತ? ಮಾಡೇ ಇಲ್ಲ ಸರ್. ನಾನು ಆಳುಗಳನ್ನ ಫಸ್ಟ್ ಇಲ್ಲಿ ಕ್ಲೀನ್ ಮಾಡಿಸುವಾಗಲೇ ಹೇಳಿದ್ರಿ, ಇದು ನೋಡ್ಲೇ ಇಲ್ಲ ನಾವು. ದಾಳಿಂಬೆ ಎಷ್ಟು ಚೆನ್ನಾಗಿ ಬಂದಿದೆ. ಹೌದಾ? ನಡುವಾಗ ಇದು ಒಂದು ಅರ್ಧ ಅಡಿ ಗಿಡ ಇಟ್ಟಿದ್ದು ಚೆನ್ನಾಗಿದೆ. ಬೇಸಿಕ್ ಆಗಿ ಬರೀ ಇದನ್ನೇ ಗೊಬ್ಬರ ತರ ಮಾಡ್ತೀರಾ, ಗೊಬ್ಬರ ಬಳಸೋದೇ ಇಲ್ಲ. ಇಲ್ಲ, ಇವ್ರು ಓನರ್ಗಳನ್ನ ಕೇಳಿ. ನಾವು ಏನಿಲ್ಲ, ನಾವು ಏನು ಹಾಕಿಲ್ಲ, ಅವ್ರಿಗೆ ಗೊಬ್ಬರನೇ ಹಾಕಿಲ್ಲ. ಇಲ್ಲ ಅಷ್ಟೇ. ಗಿಲಿಸೀಡಿಯ, ಅಗಸೆ, ನುಗ್ಗೆ, ಇದು 3. ಅನ್ನ, ನೀರು, ಆಮೇಲೆ ಗ್ಯಾಸು, ಸಾಕು ಅಡಿಗೆ ಮಾಡೋಕ್ಕೆ. ಹಲೋ ಮಗು, ಇದು
ಇನ್ನೇನಿಲ್ಲ, ಇನ್ನೇನು ಬೇರೆ ಏನು ಗೊಬ್ಬರ ಬರಲ್ಲ, ಏನು ಬೇರೆ ಗೊಬ್ಬರನೇ ಇಲ್ಲ ಇಲ್ಲಿ. ನಾನು ರೆಕಾರ್ಡ್ ಮಾಡ್ತೀನಿ ಇದು ಅದಕ್ಕೆ. ನೆಕ್ಸ್ಟ್ ಯೂಟ್ಯೂಬಲ್ಲಿ ಹಾಕಿವಲ್ಲ, ಹಾ? ಯೂಟ್ಯೂಬಲ್ಲಿ ಬಂದ್ಬಿಡ್ತಾ ಇದು. ಈ ತೋಟದ ಹಾಕಿದ್ಯಾ ನಾವು? ಹಾಕ್ತಾರಂತೆ ಹಾಕಿಲ್ಲಲ್ಲ? ಯೂಟ್ಯೂಬ್ ಹಾಕ್ತಾರಂತೆ. ಅಯ್ಯೋ, ಯೂಟ್ಯೂಬ್ ನಾವು ಹಾಕಿಲ್ಲ ಪಾಪ, ಇವರು ಊರಿಗೆ ಹೋಗಿದ್ದೀವಿ ಅಂತಂದ್ರೆ ನೋಡಿ, ಒಂದು ಅಗಸೆ, ಒಂದು ಗ್ಲಿಸಿಡಿಯ, ಒಂದು ನುಗ್ಗೆ ಯಾಕೆ ಬರುತ್ತೆ ಅಂದ್ರೆ, ಹಾ. ಈಗ ಅಗಸೆಯಿಂದ ಅಗಸೆಗೆ 18 ಅಡಿ ಗ್ಯಾಪ್ ಇದೆ. ಹ್ಮ್. 18 ಅಡಿ ಗ್ಯಾಪ್ ಇದೆ. ಇದನ್ನೇನ್ ಮಾಡ್ತೀವಿ ನಾವು, 5 ಅಡಿ ಮೇಲೆ ಬೆಳಕ್ ಬಿಡಲ್ಲ, ಇದನ್ನ 5 ಅಡಿ ಕಟ್ ಮಾಡ್ಬಿಡ್ತೀವಿ ನುಗ್ಗೆನ ಯಾವಾಗಲೂ. ಇದು ಗ್ಲಿಸಿಡಿಯನ್ನ ನಾವು ಬುಡ ಸಮೇತ ಕಟ್ ಮಾಡ್ತೀವಿ. 3 ತಿಂಗಳು ಒಂದ್ಸಲ ಬಿಡ ಕಟ್ ಮಾಡ್ತೀವಿ. ಇದು ನೋಡಿ, ಇದು ಸಪೋಟ, ಇದು ಸಪೋಟ ಗಿಡ, ಇಲ್ಲಿ ಸಪೋಟ ಇದೆ, ಈ ಸಪೋಟ ಇದೆ. ಇದು ನೋಡಿ, ಇವಾಗ ಜಾಸ್ತಿ ನೀರಾದ್ರೆ ಇದನ್ನು ಅಷ್ಟೇ, ಗಿಡಗಳು ಮಂಕಾಗ್ಬಿಡ್ತವೆ, ನೀರು ಜಾಸ್ತಿ ಆಗ್ಬೋದು ಇದು. ಅಲ್ಲ, ಈಗ ನಾಳೆ ಬಿಡೋದೇ ಇಲ್ಲ ಸರ್. ಬಿಡಬೇಡಿ ಒಂದ್ 2 ದಿನ ಬಿಟ್ಬಿಡಿ, 2 ದಿನ ನೀರೇ ಕೊಡ್ಬೇಡಿ. 3ನೇ ದಿನದಿಂದ ಬರೀ 30 ಮಿನಿಟ್ಸ್ ಬರೀ ವಾಚ್ ನೋಡ್ಕೊಳ್ಳಿ, 30 ಮಿನಿಟ್ಸ್ ಕುಡಿ ಸಾಕು. ಅದು ಈ ಕಪ್ಪು ಮಣ್ಣಿಗೆ ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ನೀರು ಕಮ್ಮಿ ಕೊಟ್ಟಷ್ಟು ಚೆನ್ನಾಗಿ ಬರ್ತದೆ. ಅದೇ ರೆಡ್ ಸಾಯಿಲ್ಗಾದ್ರೆ, ಇದು ಕಲ್ಲಿರೋ ಸಾಯಿಲ್ಗಾದ್ರೆ, ಜಮೀನ್ಗಾದ್ರೆ ನೀರು ಕೊಟ್ಟಷ್ಟು ಒಳ್ಳೇದು, ಜಾಸ್ತಿ ತಗೊಳ್ತಾರೆ. 2 hours 3 hours ಕೊಟ್ಟರು ತೊಂದರೆ ಇಲ್ಲ. ಬಟ್ ಈ ಬ್ಲ್ಯಾಕ್ ಸಾಯಿಲ್ದು ಏನಪ್ಪ ಒಂದು ಗುಟ್ಟು ಅಂತ ಹೇಳಿದ್ರೆ, ನೀರು ಕೊಟ್ಟರೆ ಅದು ಭಾಳ ಬೇಗ ಒಳಗಡೆ ಹಿಡಿದು ಇಟ್ಕೊಳ್ತದೆ. ಅಂದರೆ ಕಪ್ಪು ಮಣ್ಣಿಗೆ ಯಾವಾಗಲೂ ನಾವು ನೀರನ್ನು ಕಡಿಮೆ ಕೊಡ್ಬೇಕು. ರೆಡ್ ಸಾಯಿಲು, ಕಲ್ಲಿರೋ ಭೂಮಿ ಆದರೆ ನೀವು ಒಂದು ಸಮಯ ಗೊತ್ತಿಲ್ಲದೇ ಕೊಟ್ಬಿಟ್ರು ಅದೇನು ತಪ್ಪೇನಾಗಲ್ಲ. ಈಗ ಇದನ್ನು ನಾವು ನೋಡಬೇಕಾಗಿತ್ತಲ್ಲಪ್ಪ, ಈ ಥರ ಇದೀಗ.